ಹೌದು ಫ್ರೆಂಡ್ಸ್, ಬರೋಬ್ಬರಿ 20 ಕೋಟಿ ಇವತ್ತು ಗೆದ್ದೇ ಗೆಲ್ತಾರೆ. ಈ ಒಂದು ಟಿಕೆಟ್ ಅವ್ರ ಹತ್ರ ಇರಬೇಕು. ಇದ್ರೆ ಖಂಡಿತವಾಗ್ಲೂ ಯಾರೋ ಒಬ್ರು ಅದೃಷ್ಟಶಾಲಿ ಖಂಡಿತವಾಗ್ಲೂ 20 ಕೋಟಿನ ಪಡಿತಾರೆ. ಅದ್ ಯಾರು ಅಂತ ಗೊತ್ತಿಲ್ಲ, ಬಟ್ 20 ಕೋಟಿ ಈ ಒಂದು ಟಿಕೆಟ್ ಇದ್ರೆ ಇವತ್ತು ಏನೊಂದು ದಿನ ಇದೆ, ಇವತ್ತು ಖಂಡಿತವಾಗ್ಲೂ ಒಬ್ರಿಗೆ 20 ಕೋಟಿನ ಗೆದ್ದೇ ಗೆಲ್ತಾರೆ. ಏನು ಈ ಒಂದು ಕೇರಳ ಲಾಟ್ರಿ ಇದ್ರು ಈ ಒಂದು ಟಿಕೆಟ್, ಇದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡಕ್ ಹೋಗ್ತಾ ಇದೀನಿ. ಹೋಗೋಕ್ಕಿಂತ ಮುಂಚೆ ಯಾರೇನ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮೇಜರ್ ಇನ್ಸ್ಟ್ರಕ್ಷನ್ ಅನ್ನ ಹೇಳ್ಬಿಡ್ತೀನಿ, ಅಥವಾ ವಿಶೇಷ ಸೂಚನೆ ಅಂತ ತಿಳ್ಕೊಬಿಡಿ. ಇಲ್ಲಿ ನಾನು ಲಾಟ್ರಿನ ವಿಡಿಯೋ ಮಾಡ್ತಾ ಇರೋ ಉದ್ದೇಶ, ಇನ್ ಕೇಸ್ ನೀವೇನಾದ್ರೂ ಲಾಟ್ರಿ ತಗೊಂಡಿದ್ರೆ ಈ ಒಂದು ಲಾಟ್ರಿ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗ್ಲಿ, ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ. ನಾನಿಲ್ಲಿ ನಿಮ್ಗೆ ತಗೊಳ್ಳಿ ಲಾಟ್ರಿನ ಆಡ್ಬೇಡಿ ಏನು ಹೇಳ್ತಾ ಇಲ್ಲ. ಆಮೇಲೆ ಲಾಟ್ರಿ ಕೇರಳ ಸ್ಟೇಟ್ ಗವರ್ಮೆಂಟ್ ಲಾಟ್ರಿನ ಪ್ರಮೋಟು ಕೂಡ ನಾನು ಮಾಡ್ತಾ ಇಲ್ಲ. ನೀವು ಕನ್ಫ್ಯೂಸ್ ಆಗಕ್ ಹೋಗ್ಬಿಡಿ, ಬರೀ ಓನ್ಲಿ ಫಾರ್ ಎಜುಕೇಶನಲ್ ಪರ್ಪಸ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ಒಂದು ನಿಮ್ಗೆ ಲಾಟ್ರಿ ಆಡಿ ಬಿಡಿ ಅಂತ ಏನು ಹೇಳಲ್ಲ, ಅದೆಲ್ಲ ನಿಮ್ ಇಷ್ಟ. ಅದು ಪೂರ್ತಿ ಡಿಪೆಂಡ್ ಆಗೋದು ನಿಮ್ ಮೇಲೆ. ಅದು ಪೂರ್ತಿ ಸ್ವತಂತ್ರ ನಿಮ್ಮ ಹತ್ರ ಇರುತ್ತೆ, ತಗೊಳ್ಳೋದ ಬೇಡ ಅದೆಲ್ಲ ಪೂರ್ತಿ ಡಿಸಿಷನ್ ಎಲ್ಲ ನಿಮ್ದು. ಓನ್ಲಿ ಫಾರ್ ನೀವೇನಾದ್ರು ತಗೊಂಡಿದ್ದೀರಾ ಅಥವಾ ಈ ಒಂದು ಲಾಟ್ರಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಒಂದು ಎಜುಕೇಶನ್ ಪರ್ಪಸ್ಗೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಆಗ್ಲೇ ಹೇಳ್ದಂಗೆ ಪುನಃ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಮೊದಲನೇದಾಗಿ ಈ ಒಂದು ನಾನೇನ್ ನಿಮಗ್ ತೋರಿಸ್ತಾ ಇದ್ದೀನಿ, ಇದು ಕೇರಳ ಸ್ಟೇಟ್ ಗವರ್ಮೆಂಟ್ ಲಾಟ್ರಿ. ಇದು ಪಕ್ಕಾ ಪೇಪರ್ ಲಾಟ್ರಿ. ಇದನ್ನ ನೀವು ಹೇಗ್ ತಗೋಬೇಕು ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡ್ತೀನಿ. ಇನ್ ಕೇಸ್ ನೀವೇನಾದ್ರೂ ತಗೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ನಾನೇನು ನಿಮ್ಗೆ ತಗೊಳ್ಳಿ ಅಂತ ಹೇಳ್ತಿಲ್ಲ, ನಾನು ಪ್ರಮೋಟ್ ಅನ್ನ ಮಾಡ್ತಾನೆ ಇಲ್ಲ. ಓನ್ಲಿ ಫಾರ್ ಎಜುಕೇಶನಲ್ ಪರ್ಪಸ್. ಈಗ ಎಷ್ಟೊಂದ್ ಜನ ತಗೊಂಡಿರ್ತಾರೆ ಈ ಒಂದು ಲಾಟ್ರಿನ, ಅಂತವ್ರಿಗೆ ಎಜುಕೇಶನ್ಗೆ ಗೊತ್ತಾಗ್ಲಿ ಏನು ಈ ಒಂದು ಲಾಟ್ರಿ ಬಗ್ಗೆ ಪೂರ್ತಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು, ಇದು ನೀವು ಕೇರಳ ಸ್ಟೇಟ್ ಗವರ್ಮೆಂಟ್ ಲಾಟ್ರಿ ಆಗಿರುತ್ತೆ. ಇದು ಬಂಪರ್ ಆಗಿರುತ್ತೆ, ಅದು ಕ್ರಿಸ್ಮಸ್ ಬಂಪರ್ ಮತ್ತೆ ನ್ಯೂ ಇಯರ್ ಬಂಪರ್ಗೋಸ್ಕರ ಈ ಒಂದು ಲಾಟ್ರಿ ಟಿಕೆಟ್ ಅನ್ನ ಕೇರಳ ಸ್ಟೇಟ್ ಗವರ್ಮೆಂಟ್ ಕಡೆಯಿಂದನೇ ಬಿಟ್ಟಿದ್ದಾರೆ. ಇದು ಕೇರಳದಲ್ಲಿ ಪೂರ್ತಿ ಲೀಗಲ್ಲು. ನೀವು ಇಂಡಿಯಾದಲ್ಲಿ ಇದ್ರೆ ತಗೋಬಹುದಾಗಿರುತ್ತೆ. ಇಂಡಿಯಾ ಪೂರ್ತಿ ಎಲ್ಲರೂ ಕೂಡ ತಗೊಂಡು ಇದನ್ನ ಲಾಟ್ರಿಯನ್ನ ತಗೊಳಕ್ಕೆ ಪರ್ಮಿಷನ್ ಇದೆ. ಇನ್ನು ಈ ಒಂದು ಟಿಕೆಟ್ ಮೊದಲ ಪ್ರೈಸ್ ಏನಂದ್ರೆ 20 ಕೋಟಿ ಫ್ರೆಂಡ್ಸ್. 20 ಕೋಟಿ ಮೊದಲನೇ ಪ್ರೈಸು. ಇವತ್ತು ಮೊದಲನೇ ಡ್ರಾ ಮಾಡ್ತಾರಲ್ಲ ಬೋರ್ಡ್, ಮೊದಲನೇ ಬೋರ್ಡ್ ಅಲ್ಲಿ ಡ್ರಾ ಮಾಡಿದ ನಂಬರ್ ನಿಮ್ಮ ಒಂದು ಈ ಟಿಕೆಟ್ ಅಲ್ಲಿ ಇರೋ ನಂಬರ್ ಎರಡೂ ಕೂಡ ಒಂದೇ ಆಗಿದ್ರೆ ಇನ್ ಕೇಸು ನಿಮ್ಗೆ 20 ಕೋಟಿ ಪ್ರೈಸ್ ಹೊಡೆಯುತ್ತೆ. ಅಂದ್ರೆ 20 ಕೋಟಿ ಕೊಡ್ತಾರೆ. 20 ಕೋಟಿನೇ ಕೊಡ್ತಾರ ಅಂದ್ರೆ ಟ್ಯಾಕ್ಸ್ ಎಲ್ಲ ಕಳ್ದಿ ಕೊಡ್ತಾರೆ ನಿಮ್ಗೆ. ಒಟ್ಟಿನಲ್ಲಿ 20 ಕೋಟಿ ನಿಮ್ಮ ಹತ್ರ ಈ ಒಂದು ಲಾಟ್ರಿ ನಂಬರ್ ಇದೆಯಲ್ಲ, ಅದು ಅವರು ಡ್ರಾ ಮಾಡುವಂತ ಫಸ್ಟ್ನೇ ಪ್ರೈಸ್ಗೆ ನಂಬರ್ ಬಂದ್ರೆ ನಿಮ್ಗೆ ಖಂಡಿತವಾಗ್ಲೂ 20 ಕೋಟಿ ಇರುತ್ತೆ. ಇನ್ನು ನೆಕ್ಸ್ಟ್ ಈ ಒಂದು ಟಿಕೆಟ್ ನಿನ್ಗೆ ಹೆಂಗ್ ಬಂತು ಅಂತ ಎಷ್ಟೋ ಜನ ಕೇಳ್ತೀರಾ. ಇದು ನಮ್ಮ ಒಂದು ಫ್ರೆಂಡ್ ಏನಿದ್ದಾನೆ, ಅವನು ಕೇರಳದಲ್ಲಿ ಅವ್ರ ಕಡೆ ಕೇರಳದಲ್ಲಿ ಒಂದ್ ಸ್ವಲ್ಪ ರಿಲೇಷನ್ ಇದ್ದಾರೆ. ಆದ್ರಿಂದ ಅವನು ಹೋಗಿದ್ದ. ಅವನು ಹೋದಾಗ ತಗೋತಾನೆ ಈ ತರ. ಅಂದ್ರೆ ಅವನು ಕೇರಳದಲ್ಲೇ ಒಂದ್ ಸ್ವಲ್ಪ ದಿನ ಇರ್ತಾನೆ ಅವಾಗವಾಗ, ಅಂದ್ರೆ ಅವ್ರ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ, ಆದ್ರಿಂದ ಅಲ್ಲಿ ಹೋದಾಗ ಅವನು ತಗೊಂಡ್ ಬಂದಿದ್ದಾನೆ. ಇದನ್ನ 2 ತಿಂಗಳು ಮುಂಚೆನೆ ಬಿಟ್ಟಿರ್ತಾರೆ ಅವರು. ಇವತ್ತೇನು ಡ್ರಾ ನಡೀತಾ ಇದೆ ಅದಕ್ಕಿಂತ ಮುಂಚೆ, ಇವತ್ತು ಡ್ರಾ ನಡೆಯುತ್ತೆ ಅಂದ್ರೆ 2 ತಿಂಗಳು ಮುಂಚೆನೆ ಈ ಒಂದು ಲಾಟ್ರಿ ಟಿಕೆಟ್ ಅನ್ನ ಪ್ರಿಂಟ್ ಹಾಕಿ ಬಿಟ್ಟಿರ್ತಾರೆ. ಎಷ್ಟೊಂದು ಲಕ್ಷ ಲಾಟ್ರಿಗಳನ್ನ ಬಿಟ್ಟಿರ್ತಾರೆ. ಆಗ ಅವನು ತಗೊಂಡ್ ಬಂದಿದ್ದಾನೆ. ನಾನು ವಿಡಿಯೋ ಮಾಡಕ್ಕೋಸ್ಕರ ಅವನ ಹತ್ರ ಇಸ್ಕೊಂಡ್ ಬಂದಿದ್ದೀನಿ ಅಷ್ಟೇ. ಗೊತ್ತಿಲ್ಲ, ಹೊಡೆದ್ರೆ ಅವನಿಗೂ ಕೂಡ ಪ್ರೈಸ್ ಬರ್ಬೋದು. ಈ ಒಂದು ನಾನು ಕೈಯಲ್ಲಿ ಹಿಡಿದಿರೋದಿನಲ್ಲ, ಇದಕ್ಕೂ ಕೂಡ ಹೊಡಿಬೋದು. ಗೊತ್ತಿಲ್ಲ ಏನಾಗುತ್ತೆ ಅಂತ, ಮುಂದಿನ ಕ್ಷಣ ಏನು ಅಂತ ಯಾರು ಹೇಳೋಕ್ ಆಗಲ್ಲ ಇಲ್ಲಿ. ಆ ರೀತಿ ತಗೊಬಂದಿದ್ದ. ನಾನು ವಿಡಿಯೋ ಮಾಡೋಕ್ಕೋಸ್ಕರ ಇಸ್ಕೊಂಡಿದ್ದೀನಿ. ಈ ಪೂರ್ತಿ ಲಾಟ್ರಿ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಈ ಒಂದು ಲಾಟ್ರಿ ಟಿಕೆಟ್ ಬಂದ್ಬಿಟ್ಟು ನಿಮ್ಗೆ 400 ರೂಪಾಯಿ ಆಗುತ್ತೆ ಕಾಸ್ಟ್. ಒಂದು ಲಾಟ್ರಿಗೆ 400 ರೂಪಾಯಿ ಪ್ರೈಸ್. ಅಂದ್ರೆ ನೀವು ಒಂದು ಟಿಕೆಟ್ ತಗೋಬೇಕು ಅಂದ್ರೆ ಇದಕ್ಕೆ 400 ರೂಪಾಯಿ ಕೊಟ್ಟು ಅವನು ತಗೊಬಂದಿದ್ದಾನೆ. 400 ರೂಪಾಯಿ ಆಗುತ್ತೆ ಇದೊಂದು ಟಿಕೆಟ್ಗೆ ಬೆಲೆ. ಇನ್ನು ಕ್ರಿಸ್ಮಸ್ ಬಂಪರ್ ಆಗ್ಲೇ ಹೇಳ್ದಂಗೆ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಬಂಪರ್ ಆಗಿರುತ್ತೆ. ಎಲ್ಲಾ ಒಂದು ಪ್ರೈಸ್ ಅನ್ನ ಹೇಳ್ತಾ ಹೋಗ್ತೀನಿ. 10 ರೀತಿ ಪ್ರೈಸ್ ಇರುತ್ತೆ ಒಂದೇ ಟಿಕೆಟ್ಗೆ. 10 ರೀತಿ ಪ್ರೈಸ್ ಇರುತ್ತೆ. ಹೌದು ಫ್ರೆಂಡ್ಸ್, ಖಂಡಿತವಾಗ್ಲೂ 10 ತರ ಪ್ರೈಸು. ಮೊದಲನೇ ಪ್ರೈಸ್ ಬಂದ್ಬಿಟ್ಟು 20 ಕೋಟಿ. ನಾನು ಆಗ್ಲೇ ಹೇಳಿದ್ದೀನಿ ನಿಮ್ಗೆ. ಇನ್ನು ಸೀರೀಸ್ ಗಳು ಬರುತ್ತೆ ಇಲ್ಲಿ. ಇಲ್ಲಿ ನಿಮ್ಗೆ XA B
ಎಕ್ಸು ಸಿ, ಎಕ್ಸು ಡಿ, ಎಕ್ಸು ಇ, ಎಕ್ಸು ಜಿ, ಎಕ್ಸು ಎಚ್, ಎಕ್ಸು ಜೆ, ಎಕ್ಸು ಕೆ, ಎಕ್ಸು ಎಲ್ ಅನ್ನೋ ಕಂಟ ಸೀರೀಸ್ ಇದೆ. ಒಟ್ಟು ನಿಮ್ಗೆ 3, 6, 9, 10 ತರದ ಸೀರೀಸ್ ಗಳನ್ನ ಇವರು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇವ್ರು ತಗೊಂಡಿರುವಂತ ಟಿಕೆಟ್ ಅಲ್ಲಿ, ಇಲ್ಲಿ ನಾನು ಹಿಡಿದಿರುವಂತ ಟಿಕೆಟ್ ಅಲ್ಲಿ ಎಕ್ಸು ಜೆ ಅನ್ನೋ ಒಂದು ಕಾಣಿಸ್ತಾ ಇದೆ ಅನ್ಕೋತೀನಿ. ಎಕ್ಸು ಜೆ ಅನ್ನೋ ಒಂದು ಇದ್ ಕಾಣ್ತಾ ಇದೆ ಸೀರೀಸ್. ಇನ್ನು ಅದ್ರ ಪಕ್ಕದಲ್ಲಿ 3+3 6 ನಂಬರ್ಗಳಿದೆ. 6 ನಂಬರ್ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಈ ರೀತಿ. ಈಗ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ BR ಬಂಪರ್ ನಂಬರ್. ಇದು ಬಂಪರ್ 95 ಅಂತ ಕೊಟ್ಟಿದ್ದಾರೆ. ಇನ್ನು ಟಿಕೆಟ್ ಬೆಲೆ ಹೇಳ್ದೆ ನಾನು ಆಗ್ಲೇ 400 ರೂಪಾಯಿ ಅಂತ. ಇನ್ನು ಫಸ್ಟ್ನೇ ಪ್ರೈಸ್ ಅನ್ನ ನೀವು ನೋಡೋದೇ ಆದ್ರೆ 20 ಕೋಟಿ ಇರುತ್ತೆ. ಇನ್ನು ಸೆಕೆಂಡ್ನೇ ಪ್ರೈಸ್ ಬಂದ್ರೆ ನಿಮ್ಗೆ 1 ಕೋಟಿ ಕೊಡ್ತಾರೆ. ಇನ್ನು 3ನೇ ಪ್ರೈಸ್ ಬಂದ್ರೆ ನಿಮ್ಗೆ 10 ಲಕ್ಷ ಇರುತ್ತೆ. ಇನ್ನು 4ನೇ ಪ್ರೈಸ್ ಬರ್ತೀರಾ ಅಂದ್ರೆ 3 ಲಕ್ಷ ರೂಪಾಯಿ ಇರುತ್ತೆ. ಇನ್ನು 5ನೇ ಪ್ರೈಸ್ ಬಂದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಇರುತ್ತೆ. ಇನ್ನು 6ನೇ ಪ್ರೈಸ್ ಬಂದ್ರೆ ನಿಮ್ಗೆ 50,000 ರೂಪಾಯಿ ಇರುತ್ತೆ. 50,000 ಇದ್ರೆ ಇನ್ನು 7ನೇ ಪ್ರೈಸ್ ಬರೋದೇ ಆದ್ರೆ 2,000 ರೂಪಾಯಿ ಇರುತ್ತೆ. ಇನ್ನು 8ನೇ ಪ್ರೈಸ್ 4,000, 9ನೇ ಪ್ರೈಸ್ 500 ರೂಪಾಯಿ, 10ನೇ ಪ್ರೈಸ್ ಇಟ್ಟಿದ್ದಾರೆ 400 ರೂಪಾಯಿ ಇಟ್ಟಿದ್ದಾರೆ. ಇನ್ನು ಕನ್ಸಾಲಿಡೇಟೆಡ್ ಪ್ರೈಸ್ ಅಂತ ಇಟ್ಟಿದ್ದಾರೆ. ಇನ್ನು ಈಗ 1 ಕೋಟಿ ಹೊಡೆದಿರುತ್ತೆ ಯಾರೋ ಒಬ್ರಿಗೆ ಒಂದು ಸೀರೀಸ್ ಅಲ್ಲಿ. ಇನ್ನು 9 ಸೀರೀಸ್ ಅವ್ರಿಗೆ 1 ಲಕ್ಷ ಕನ್ಸಾಲಿಡೇಷನ್ ಪ್ರೈಸ್. ಅಂದ್ರೆ ಅವ್ರ ಹತ್ರನೂ ಅದೇ ನಂಬರ್ ಇರುತ್ತೆ, ಬಟ್ ಸೀರೀಸ್ ಚೇಂಜ್ ಆಗಿರುತ್ತೆ. ಅಂತವ್ರಿಗೆ 1 ಲಕ್ಷ ಪ್ರೈಸ್ ಅನ್ನ ಕೊಡ್ತಾರೆ. ನೋಡ್ತಾ ಇರ್ಬೋದು. ಇದಿಷ್ಟು ಈ ಒಂದು ಲಾಟ್ರಿ ಬಗ್ಗೆ. ಇದ್ರ ಜೊತೆಗೆ ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ, ಈ ಒಂದು ಲಾಟ್ರಿ ನಿಮ್ಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಅಲ್ಲಿ ಸಿಗೋದಿಲ್ಲ. ನೀವೇನು ಯಾವುದೇ ಕಾರಣಕ್ಕೂ ಆನ್ಲೈನ್ ಅಲ್ಲಂತೂ ಪರ್ಚೇಸ್ ಮಾಡೋಕೆ ಆಗಲ್ಲ. ಅದು ಬರೀ ಪೇಪರ್ ಲಾಟ್ರಿ. ಇದು ನೀವ್ ಇನ್ ಕೇಸ್ ಏನಾದ್ರು ಆನ್ಲೈನ್ ಅಲ್ಲಿ ತಗೊಂಡಿದ್ದೀರಾ ಅಂದ್ರೆ 100% ಅದು ಸ್ಕ್ಯಾಮ್ ಲಾಟ್ರಿ. ಇದು ಯಾವ್ದು ಈ ರೀತಿ ಪೇಪರ್ ಅಲ್ಲಿ ಇರುತ್ತೆ. ಈ ಒಂದು ನಿಮ್ಗೆ ಇನ್ ಕೇಸ್ ಲಾಟ್ರಿ ಹೊಡಿತು ಅನ್ಕೊಳ್ಳಿ, ಈಗ ನನ್ನ ಫ್ರೆಂಡ್ಗೆ ಹೊಡೆದ್ರು ಕೂಡ ಈ ಒಂದು ಲಾಟ್ರಿ ನಾವು ತಗೊಂಡು ಹೋಗ್ಬೇಕಾಗುತ್ತೆ. ಕೇರಳ ಗವರ್ಮೆಂಟ್ ಸ್ಟೇಟ್ ಲಾಟ್ರಿ ಬೋರ್ಡ್ಗೆ ಈ ಒಂದು ಲಾಟ್ರಿ ಟಿಕೆಟ್ ಅನ್ನ ಸಬ್ಮಿಟ್ ಮಾಡಿ ಅವನು ದುಡ್ಡನ್ನ ಇಸ್ಕೋಬೇಕಾಗುತ್ತೆ. ಮತ್ತೆ ಅವನ ಒಂದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಜೊತೆಗೆ ಅವನ ಒಂದು ಬ್ಯಾಂಕ್ ಅಕೌಂಟ್ ಇವೆಲ್ಲ ಕೇಳ್ತಾರೆ. ನೀವು ಇನ್ ಕೇಸ್ ಆನ್ಲೈನ್ ಅಲ್ಲಂತೂ ಕೇರಳ ಲಾಟ್ರಿ ಸಿಗೋದೇ ಇಲ್ಲ. ಅದನ್ನ ಸರ್ಚ್ ಮಾಡಕ್ಕೆ ಹೋಗ್ಬೇಡಿ. ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಆಗಿತ್ತು. ನಾನಿಲ್ಲಿ ಇನ್ನೂ ಒಂದ್ಸತಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಯಾರಿಗೂ ಕೂಡ ನಾನು ಲಾಟ್ರಿ ತಗೊಳ್ಳಿ, ನೀವು ಆಡಿ ಅಂತ ಏನು ಹೇಳ್ತಾ ಇಲ್ಲ. ಪ್ರಮೋಟ್ ಅನ್ನು ಕೂಡ ಮಾಡ್ತಾ ಇಲ್ಲ. ಜಸ್ಟ್ ಫಾರ್ ಇನ್ಫಾರ್ಮೇಶನ್, ಓನ್ಲಿ ಎಜುಕೇಶನಲ್ ಪರ್ಪಸ್. ಲಾಟ್ರಿ ತಗೊಳ್ಳೋದು, ಬಿಡೋದು, ಆಡೋದು ಎಲ್ಲ ನಿಮಗೆ ಬಿಟ್ಟಿದ್ದು. ಸರಿನಾ ಫ್ರೆಂಡ್ಸ್? ಇದಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.